ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ನಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು ಅನ್ನೋದಿತ್ತು. ಇದೀಗ ಡಿಸೆಂಬರ್ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿಯಲ್ಲಾದ್ರೂ ಕ್ರಾಂತಿ ಆಗತ್ತಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಕ್ರಾಂತಿ ಅಂದ್ರೆ ಏನು? ಸಚಿವ ಸಂಪುಟ ಪುನಾರಚನೆ. ಬಹುಶಃ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ. ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದವರು ಇದೀಗ ಯಾಕೋ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದದ್ದು, ಮಠ ಮಂದಿರಗಳಿಗೆ ಭೇಟಿ ನೀಡ್ತಾ ಇದ್ದಿದ್ದು, ಅವರ ಬಣದ ನಾಯಕರು ದೆಹಲಿ ವಿಮಾನ ಹತ್ತಾ ಇದ್ದದ್ದು, ಟ್ವಿಟರ್ನಲ್ಲಿ ವಾರ್ ನಡೀತಾ ಇದ್ದದ್ದು, ಕೆಲ ಹೇಳಿಕೆಗಳ ಒಳಾರ್ಥಗಳು ಇದೆಲ್ಲವನ್ನ ಅಳೆದು ತೂಗಿ ಮಾಡಿದಾಗ ಡುವಾಡಾಯ್ ಅನ್ನೋ ರೀತಿಯ ಮನಸ್ಥಿತಿಗೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಆದ್ರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿ ನುಚ್ಚು ನೂರಾಯ್ತ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋ ಕನಸು ಅನ್ನೋ ಅನುಮಾನ ಬರ್ತಾ ಇದೆ. ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ವೈಲೆಂಟ್ ಆಗಿ ಅಬ್ಬರಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗ್ತಿರೋದು ಯಾಕೆ? ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಹೈಕಮಾಂಡ್ ತಣ್ಣೀರೆರಚ್ತಾ ನನ್ನ ಸಿಎಂ ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಡೋಂಟ್ ಕೇರ್ ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಅಷ್ಟಕ್ಕೂ ಪಟ್ಟದ ಫೈಟ್ ವಿಚಾರಕ್ಕೆ ದೆಹಲಿಯಲ್ಲಿ ಆಗಿದ್ದೇನು ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ನಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು ಅನ್ನೋದಿತ್ತು. ಇದೀಗ ಡಿಸೆಂಬರ್ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿಯಲ್ಲಾದ್ರೂ ಕ್ರಾಂತಿ ಆಗತ್ತಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಕ್ರಾಂತಿ ಅಂದ್ರೆ ಏನು? ಸಚಿವ ಸಂಪುಟ ಪುನಾರಚನೆ. ಬಹುಶಃ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ. ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದವರು ಇದೀಗ ಯಾಕೋ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದದ್ದು, ಮಠ ಮಂದಿರಗಳಿಗೆ ಭೇಟಿ ನೀಡ್ತಾ ಇದ್ದಿದ್ದು, ಅವರ ಬಣದ ನಾಯಕರು ದೆಹಲಿ ವಿಮಾನ ಹತ್ತಾ ಇದ್ದದ್ದು, ಟ್ವಿಟರ್ನಲ್ಲಿ ವಾರ್ ನಡೀತಾ ಇದ್ದದ್ದು, ಕೆಲ ಹೇಳಿಕೆಗಳ ಒಳಾರ್ಥಗಳು ಇದೆಲ್ಲವನ್ನ ಅಳೆದು ತೂಗಿ ಮಾಡಿದಾಗ ಡುವಾಡಾಯ್ ಅನ್ನೋ ರೀತಿಯ ಮನಸ್ಥಿತಿಗೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಆದ್ರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿ ನುಚ್ಚು ನೂರಾಯ್ತ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋ ಕನಸು ಅನ್ನೋ ಅನುಮಾನ ಬರ್ತಾ ಇದೆ. ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ವೈಲೆಂಟ್ ಆಗಿ ಅಬ್ಬರಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗ್ತಿರೋದು ಯಾಕೆ? ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಹೈಕಮಾಂಡ್ ತಣ್ಣೀರೆರಚ್ತಾ ನನ್ನ ಸಿಎಂ ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಡೋಂಟ್ ಕೇರ್ ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಅಷ್ಟಕ್ಕೂ ಪಟ್ಟದ ಫೈಟ್ ವಿಚಾರಕ್ಕೆ ದೆಹಲಿಯಲ್ಲಿ ಆಗಿದ್ದೇನು ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ನವೆಂಬರ್ ಕ್ರಾಂತಿ ಆಯ್ತು, ಡಿಸೆಂಬರ್ನಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು ಅನ್ನೋದಿತ್ತು. ಇದೀಗ ಡಿಸೆಂಬರ್ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿಯಲ್ಲಾದ್ರೂ ಕ್ರಾಂತಿ ಆಗತ್ತಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಕ್ರಾಂತಿ ಅಂದ್ರೆ ಏನು? ಸಚಿವ ಸಂಪುಟ ಪುನಾರಚನೆ. ಬಹುಶಃ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು ಅಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ. ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದವರು ಇದೀಗ ಯಾಕೋ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದದ್ದು, ಮಠ ಮಂದಿರಗಳಿಗೆ ಭೇಟಿ ನೀಡ್ತಾ ಇದ್ದಿದ್ದು, ಅವರ ಬಣದ ನಾಯಕರು ದೆಹಲಿ ವಿಮಾನ ಹತ್ತಾ ಇದ್ದದ್ದು, ಟ್ವಿಟರ್ನಲ್ಲಿ ವಾರ್ ನಡೀತಾ ಇದ್ದದ್ದು, ಕೆಲ ಹೇಳಿಕೆಗಳ ಒಳಾರ್ಥಗಳು ಇದೆಲ್ಲವನ್ನ ಅಳೆದು ತೂಗಿ ಮಾಡಿದಾಗ ಡುವಾಡಾಯ್ ಅನ್ನೋ ರೀತಿಯ ಮನಸ್ಥಿತಿಗೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಆದ್ರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿ ನುಚ್ಚು ನೂರಾಯ್ತ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋ ಕನಸು ಅನ್ನೋ ಅನುಮಾನ ಬರ್ತಾ ಇದೆ. ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ವೈಲೆಂಟ್ ಆಗಿ ಅಬ್ಬರಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗ್ತಿರೋದು ಯಾಕೆ? ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಹೈಕಮಾಂಡ್ ತಣ್ಣೀರೆರಚ್ತಾ ನನ್ನ ಸಿಎಂ ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಡೋಂಟ್ ಕೇರ್ ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಅಷ್ಟಕ್ಕೂ
ಪಟ್ಟದ ಫೈಟ್ ವಿಚಾರಕ್ಕೆ ದೆಹಲಿಯಲ್ಲಿ ಆಗಿದ್ದೇನು ಅನ್ನೋದೇ. ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ನಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು ಅನ್ನೋದಿತ್ತು. ಇದೀಗ ಡಿಸೆಂಬರ್ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿಯಲ್ಲಾದ್ರೂ ಕ್ರಾಂತಿ ಆಗತ್ತಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಕ್ರಾಂತಿ ಅಂದ್ರೆ ಏನು? ಸಚಿವ ಸಂಪುಟ ಪುನಾರಚನೆ. ಬಹುಶಃ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದವರು ಇದೀಗ ಯಾಕೋ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದದ್ದು, ಮಠ ಮಂದಿರಗಳಿಗೆ ಭೇಟಿ ನೀಡ್ತಾ ಇದ್ದಿದ್ದು, ಅವರ ಬಣದ ನಾಯಕರು ದೆಹಲಿ ವಿಮಾನ ಹತ್ತಾ ಇದ್ದದ್ದು, ಟ್ವಿಟರ್ನಲ್ಲಿ ವಾರ್ ನಡೀತಾ ಇದ್ದದ್ದು, ಕೆಲ ಹೇಳಿಕೆಗಳ ಒಳಾರ್ಥಗಳು, ಇದೆಲ್ಲವನ್ನ ಅಳೆದು ತೂಗಿ ಮಾಡಿದಾಗ ಡುವಾಡಾಯ್ ಅನ್ನೋ ರೀತಿಯ ಮನಸ್ಥಿತಿಗೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಆದ್ರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿ ನುಚ್ಚು ನೂರಾಯ್ತ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋ ಕನಸು ಅನ್ನೋ ಅನುಮಾನ ಬರ್ತಾ ಇದೆ. ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ವೈಲೆಂಟ್ ಆಗಿ ಅಬ್ಬರಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗ್ತಿರೋದು ಯಾಕೆ? ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಹೈಕಮಾಂಡ್ ತಣ್ಣೀರೆರಚ್ತಾ ನನ್ನ ಸಿಎಂ ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಡೋಂಟ್ ಕೇರ್ ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಅಷ್ಟಕ್ಕೂ ಪಟ್ಟದ ಫೈಟ್ ವಿಚಾರಕ್ಕೆ ದೆಹಲಿಯಲ್ಲಿ ಆಗಿದ್ದೇನು ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ನಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು ಅನ್ನೋದಿತ್ತು. ಇದೀಗ ಡಿಸೆಂಬರ್ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿಯಲ್ಲಾದ್ರೂ ಕ್ರಾಂತಿ ಆಗತ್ತಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಕ್ರಾಂತಿ ಅಂದ್ರೆ ಏನು? ಸಚಿವ ಸಂಪುಟ ಪುನಾರಚನೆ. ಬಹುಶಃ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದವರು ಇದೀಗ ಯಾಕೋ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದದ್ದು, ಮಠ ಮಂದಿರಗಳಿಗೆ ಭೇಟಿ ನೀಡ್ತಾ ಇದ್ದಿದ್ದು, ಅವರ ಬಣದ ನಾಯಕರು ದೆಹಲಿ ವಿಮಾನ ಹತ್ತಾ ಇದ್ದದ್ದು, ಟ್ವಿಟರ್ನಲ್ಲಿ ವಾರ್ ನಡೀತಾ ಇದ್ದದ್ದು, ಕೆಲ ಹೇಳಿಕೆಗಳ ಒಳಾರ್ಥಗಳು, ಇದೆಲ್ಲವನ್ನ ಅಳೆದು ತೂಗಿ ಮಾಡಿದಾಗ ಡುವಾಡಾಯ್ ಅನ್ನೋ ರೀತಿಯ ಮನಸ್ಥಿತಿಗೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಆದ್ರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿ ನುಚ್ಚು ನೂರಾಯ್ತ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋ ಕನಸು ಅನ್ನೋ ಅನುಮಾನ ಬರ್ತಾ ಇದೆ. ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ವೈಲೆಂಟ್ ಆಗಿ ಅಬ್ಬರಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗ್ತಿರೋದು ಯಾಕೆ? ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಹೈಕಮಾಂಡ್ ತಣ್ಣೀರೆರಚ್ತಾ ನನ್ನ ಸಿಎಂ ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಡೋಂಟ್ ಕೇರ್ ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಅಷ್ಟಕ್ಕೂ ಪಟ್ಟದ ಫೈಟ್ ವಿಚಾರಕ್ಕೆ ದೆಹಲಿಯಲ್ಲಿ ಆಗಿದ್ದೇನು? ನವೆಂಬರ್ ಕ್ರಾಂತಿ ಆಯಿತು, ಡಿಸೆಂಬರ್ನಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದು ಅನ್ನೋದಿತ್ತು. ಇದೀಗ ಡಿಸೆಂಬರ್ ಕೂಡ ಮುಗಿತಾ ಬಂದಿದೆ. ಸಂಕ್ರಾಂತಿಯಲ್ಲಾದ್ರೂ ಕ್ರಾಂತಿ ಆಗತ್ತಾ ಅನ್ನೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಕ್ರಾಂತಿ ಅಂದ್ರೆ ಏನು? ಸಚಿವ ಸಂಪುಟ ಪುನಾರಚನೆ. ಬಹುಶಃ ಇದಕ್ಕಿಂತ ಇಂಟ್ರೆಸ್ಟಿಂಗ್ ವಿಚಾರ ಯಾವುದು ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆಗೇ ಆಗತ್ತೆ ಅನ್ನೋ ಹುಮ್ಮಸ್ಸಿನಲ್ಲಿದ್ದವರು ಇದೀಗ ಯಾಕೋ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ದೇವಾಲಯಗಳಿಗೆ ಭೇಟಿ ನೀಡ್ತಾ ಇದ್ದದ್ದು, ಮಠ ಮಂದಿರಗಳಿಗೆ ಭೇಟಿ ನೀಡ್ತಾ ಇದ್ದಿದ್ದು, ಅವರ ಬಣದ ನಾಯಕರು ದೆಹಲಿ ವಿಮಾನ ಹತ್ತಾ ಇದ್ದದ್ದು, ಟ್ವಿಟರ್ನಲ್ಲಿ ವಾರ್ ನಡೀತಾ ಇದ್ದದ್ದು, ಕೆಲ ಹೇಳಿಕೆಗಳ ಒಳಾರ್ಥಗಳು, ಇದೆಲ್ಲವನ್ನ ಅಳೆದು ತೂಗಿ ಮಾಡಿದಾಗ ಡುವಾಡಾಯ್ ಅನ್ನೋ ರೀತಿಯ ಮನಸ್ಥಿತಿಗೆ ತಲುಪಿದ್ದಾರಾ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ ಕಾಡ್ತಾ ಇತ್ತು. ಆದ್ರೆ ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಕೂತು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಈ ಮಾತುಗಳನ್ನ ಕೇಳಿ ನುಚ್ಚು ನೂರಾಯ್ತ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗೋ ಕನಸು ಅನ್ನೋ ಅನುಮಾನ ಬರ್ತಾ ಇದೆ. ಶಸ್ತ್ರತ್ಯಾಗ ಮಾಡಿದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ವೈಲೆಂಟ್ ಆಗಿ ಅಬ್ಬರಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಅವರ ಬಣ ಸೈಲೆಂಟ್ ಆಗ್ತಿರೋದು ಯಾಕೆ? ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನಾಡಿದ್ಯಾಕೆ ಡಿ ಕೆ ಶಿವಕುಮಾರ್ ಅವರು? ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಹಾಗಾದ್ರೆ ಹೈಕಮಾಂಡ್ ತಣ್ಣೀರೆರಚ್ತಾ ನನ್ನ ಸಿಎಂ ಮಾಡಿ ಅನ್ನೋ ಡಿ ಕೆ ಶಿವಕುಮಾರ್ ಅವರ ಮನವಿಗೆ ಡೋಂಟ್ ಕೇರ್ ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಅಷ್ಟಕ್ಕೂ ಪಟ್ಟದ ಫೈಟ್ ವಿಚಾರಕ್ಕೆ ದೆಹಲಿಯಲ್ಲಿ ಆಗಿದ್ದೇನು ಅನ್ನೋದೇ ಸದ್ಯಕ್ಕಿರುವ